ಹಾಯ್ ಎಲ್ರಿಗೂ ನಮಸ್ಕಾರ. ದೇವರಾಜ್ ಪಿಕ್ಚರ್ ಸ್ಟುಡಿಯೋದಿಂದ ನಾನು ದೇವರಾಜ್ ಮಾತಾಡ್ತಾ ಇದ್ದೀನಿ. ಏನು ವಿಷಯ ಅಂತಂದರೆ, ಎಲ್ಲರೂ ನಮ್ಮ ಸ್ಟುಡಿಯೋ ಎಲ್ಲಿ ಅಂತ ಕೇಳ್ತಾಯಿದ್ರು. ನಮ್ಮ ಸ್ಟುಡಿಯೋ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಹತ್ರ. ಇದು ನಮ್ಮ ಸ್ಟುಡಿಯೋ ಆಫೀಸ್ ಸಿಸ್ಟಮ್ ಇರೋ ಜಾಗ. ಒಳಗಡೆ ತೋರಿಸ್ತೀನಿ ಬನ್ನಿ ನಮ್ಮ ಸ್ಟುಡಿಯೋ. ಇದು ಜ್ಯುವೆಲ್ರಿ, ಇದೆಲ್ಲ ನಮಗೆ ರಿವ್ಯೂಸ್ ಕೊಟ್ಟಿರೋ ಫೋಟೋಸ್ಗಳು. ಇದು ಒಳಗಡೆ ನಮ್ಮ ಸ್ಟುಡಿಯೋ ಮೇಕಪ್ ಸೆಟಪ್. ಇದು ಮೇಕಪ್ ರೂಮು. ಎಲ್ಲನೂ ಇಲ್ಲೇ ಮೇಕಪ್ ಎಲ್ಲ ಮಾಡ್ತೀವಿ. ಹಾಗೆ ಇಲ್ಲಿ ಬ್ಲೇಜರ್ಸ್ ಎಲ್ಲ ಇರುತ್ತೆ ನೋಡಿ. ಕಸ್ಟಮರ್ ಕ್ಲೈಂಟಿಗೆ ಕೊಡೋದು ಬ್ಲೇಜರ್ಸ್ ಇದೆ. ಎಲ್ಲ ಕಲರ್ಸು ಬ್ಲೇಜರ್ಸ್ ನಮ್ಮ ಹತ್ರ ಇರುತ್ತೆ. ಸ್ಟುಡಿಯೋ ಸೆಟಪ್ ಸ್ಕ್ರೀನ್ಸು ಮತ್ತು ಗೌನ್ಸ್ ಇಲ್ಲಿದೆ ನೋಡಿ. ಗೌನ್ಸು ಎಲ್ಲ ಕಸ್ಟಮರ್ಸ್ಗೂ ರೆಡಿ ಮಾಡಿಕೊಂಡು ಆಚೆ ಹೋಗ್ತೀವಿ. ಆಚೆ ಒಂದು ಸತಿ ತೋರಿಸ್ತೀನಿ ಬನ್ನಿ. ಇದು ಮಲ್ಲತ್ತಳ್ಳಿ ಮೇನ್ ರೋಡಲ್ಲಿದೆ ನಮ್ಮ ಸ್ಟುಡಿಯೋ. ಇವತ್ತು ನಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಸೊ ನೋಡಿ, ಲೊಕೇಶನ್ ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಇದು 70-200 ಲೆನ್ಸ್, ನನ್ನ ಫೇವ್ರೆಟ್ ಲೆನ್ಸ್ ಇದು. ಕೆನಾನು 70-200 ಲೆನ್ಸು. ಇದನ್ನು ನಾನು ಮೌಂಟ್ ಮಾಡ್ತೀನಿ. ಇದಕ್ಕೆ 5D Mark 4 ಇದು ಫೇವ್ರೆಟ್ ಕ್ಯಾಮ್ರಾ. ಹಳೇದಾದ್ರೂ ಇನ್ನೂ ಇದು ಎಲ್ಲೂ ಸಿಗೋಲ್ಲ, ಸ್ಟಾಪ್ ಮಾಡಿದ್ದಾರೆ ಕೆನಾನವರು. ಇವಾಗೆಲ್ಲ RF ಲೆನ್ಸ್ ಬರ್ತಾಯಿದೆ, RF ಕ್ಯಾಮ್ರಾ ಬಂದಿದೆ ಇವಾಗ. ಇದು EF ಇದು. ಇದಕ್ಕೆ 70-200 ಲೆನ್ಸನ್ನ ಫಿಟ್ ಮಾಡ್ತಾಯಿದ್ದೀನಿ, ಮೌಂಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಕ್ಯಾಂಡಿಡೇಟ್ ಫೋಟೋಗ್ರಫಿಗೆ ಯೂಸ್ ಮಾಡ್ತೀವಿ ಇದನ್ನೆಲ್ಲ. ಸೊ ನಾವು ಪ್ರೀ ವೆಡ್ಡಿಂಗ್ ಮಾಡುವಾಗ ಕ್ಯಾಂಡಿಡೇಟ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ನಮ್ಮ ಹುಡುಗ ಇನ್ನೊಬ್ಬ ಇರ್ತಾನೆ. ನಾನು ಗಿಂಬಲ್ ಆಪ್ರೇಟ್ ಮಾಡ್ತಾಯಿರ್ತೀನಿ. ಸೊ ಇವಾಗ ನಾನು ಹೊಸ ಕ್ಯಾಮ್ರಾ ಇದು R8. ಸೊ ವೀಡಿಯೋಗೆ ಸಿನಿಮ್ಯಾಟಿಕ್ ವೀಡಿಯೋಗೆ ಇದನ್ನು ಯೂಸ್ ಮಾಡ್ತೀವಿ. ಗಿಂಬಲ್ಗೆ ಲೈಟ್ ವೆಯ್ಟ್ ಇರಲಿ ಅಂದ್ಬಿಟ್ಟು. ಇದು ಪ್ರೈಸ್ ಬಂದ್ಬಿಟ್ಟು 1,10,000 ರೂಪೀಸ್ ಏನೋ ಇದೆ. ಇದಕ್ಕೆ ನಾನು 35mm ಲೆನ್ಸು, ಮೈಕ್ರೋ ಲೆನ್ಸ್ನ ಯೂಸ್ ಮಾಡ್ತೀನಿ. ಇದು ಫುಲ್ಲು ಡೆಪ್ತಲ್ಲಿರುತ್ತೆ. ಇದು RF ಲೆನ್ಸ್, ಇದು ಕೆನಾನ್ದೇ. ಇದು 45,000 ಏನು ಸಮಥಿಂಗ್. ಇದು 35mm ಸೂಪರಾಗಿರುತ್ತೆ. ಸಾಫ್ಟ್ ಲೈಟ್ ಇದ್ದಾಗಂತೂ ಸೂಪರಾಗಿ ಬರುತ್ತೆ. ಈ ಕ್ಯಾಮ್ರಾದಲ್ಲಿ ವೀಡಿಯೋ ಶೂಟ್ ಮಾಡಿದಾಗ ಅಪ್ ಟು 4Kವರೆಗೂ ಇದೆ. ನಾವು 4K ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ HD ಶೂಟ್ ಮಾಡಬೇಕು. ಔಟ್ಪುಟ್ ಎಲ್ಲ HD ತೆಗೆಯೋದ್ರಿಂದ 4K ಎಲ್ಲೂ ಪ್ಲೇ ಆಗೋಲ್ಲ, ಯಾವ ಡಿಸ್ಪ್ಲೇಲೂ ಪ್ಲೇ ಆಗೋಲ್ಲ ಮದುವೆ ಹಾಲ್ಗಳಲ್ಲಿ. ಸೊ ಅದಕ್ಕೆ ನಾವು HD ಶೂಟ್ ಮಾಡ್ತೀವಿ. ಅದರಲ್ಲೇ ಕರೆಕ್ಷನ್ ಎಲ್ಲ ಮಾಡ್ಕೊತೀವಿ. ಬಟ್ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಇದು R8. ಲೈಟ್ ವೆಯ್ಟ್ ಇರುತ್ತೆ. ನಾನೆಲ್ಲ ಫೋಟೋಸ್ ತೆಗೆದಿದ್ದೀನಿ ನೋಡಿ. ಇದೆಲ್ಲ ಮೂನಲ್ಲಿ ತೆಗೆದಿರ್ತೀವಿ. ಫುಲ್ ಡಾರ್ಕಲ್ಲಿದ್ದಾಗ ಸಬ್ಜೆಕ್ಟ್ ಹೈಲೈಟ್ ಆಗಿರುತ್ತೆ. ಹಾಗೆ ಇದು 50 ಲೆನ್ಸ್ ಕೆನಾನ್ಗೆ. ತುಂಬ ಕ್ಲೋಸಪ್ಸ್ ಎಲ್ಲ ಇದ್ದಾಗ, ಸ್ವಲ್ಪ ಪೋರ್ಟ್ರೇಟ್ ಹೈಲೈಟ್ಸ್ ಇದ್ದಾಗ ತೆಗಿತೀವಿ. ಸೊ ಇದು ನಮ್ಮ ಕ್ಯಾಮ್ರಾ ಸೆಟಪ್ಪು. ಸೊ ಇನ್ಮೇಲೆ ಶೂಟಿಗೆ ಹೋಗೋಣ. ಶೂಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಮೆಟರ್ನಿಟಿ ಶೂಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಇಲ್ಲಿ ಶೂಟ್ ಮುಗಿಸ್ಕೊಂಡು ನಾಳೆ ನಾವು ಪ್ರೀ ವೆಡ್ಡಿಂಗು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ ಪ್ರೀ ವೆಡ್ಡಿಂಗ್ ಶೂಟ್ ಹೇಗಿರುತ್ತೆ, ಯಾವ ಥರ ಇರುತ್ತೆ, ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ. ಸೊ ಪ್ರೀ ವೆಡ್ಡಿಂಗ್ ಬಂದಿದ್ದೀವಿ ಇವಾಗ ನೋಡಿ. ಇದು ಗಿಂಬಲ್ ಸೆಟಪ್ ಮಾಡ್ತಾಯಿದ್ದೀನಿ. ಎಲ್ಲ ಸೆಟಪ್ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಫಾಸ್ಟ್ ಮೂವಿಂಗ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ತುಂಬ ಲ್ಯಾಗ್ ಆಗುತ್ತೆ. ಇದೇ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ ವೀಡಿಯೋ. ಸೊ ಅದಕ್ಕೋಸ್ಕರ ಎಲ್ಲ ಫಾಸ್ಟ್ ಮೋಷನ್ ಮಾಡಿ ನಿಮಗೆ ಗಿಂಬಲ್ ಹೆಂಗೆ ಫಿಟ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇದು ಸ್ಕಾರ್ಪ್ ಟು ಗಿಂಬಲ್ಲು ನಮ್ಮ ಬಜೆಟಿಗೆ ತಕ್ಕಂಗೆ ತೊಗೊಂಡಿದ್ದೀವಿ. 35,000-40,000 ರೂಪಾಯಿ ಬಜೆಟ್ ಒಳ್ಳೆ ಸಿಗುತ್ತಿದ್ದು. ಚೆನ್ನಾಗಿದೆ, ವೆಯ್ಟ್ಲೆಸ್ಸು, ವೆಯ್ಟ್ ಕಮ್ಮಿ ಇದೆ. ಸೊ ಒಳ್ಳೆ ರಿಸಲ್ಟೇ ಬರುತ್ತೆ ಶೂಟ್ ಮಾಡುವಾಗ. ಲೈಟ್ ವೆಯ್ಟ್ ಇದೆ ಅಲ್ವಾ, ಅದಕ್ಕೆ ಬೇಗ ಇವಾಗ ಫಿಟ್ ಮಾಡ್ಕೊತಾ ಇದ್ದೀವಿ. ಕಸ್ಟಮರ್ ವೇಟಿಂಗ್. ಕಸ್ಟಮರು ಇವಾಗ ಅವರು ಹೇಗೆ ಕಪಲ್ ಡ್ಯಾನ್ಸ್ ಮಾಡ್ತಾರೆ, ಹೇಗೆ ಆ್ಯಕ್ಟ್ ಮಾಡ್ತಾರೆ, ನಾವು ಹೇಳೋದೆಲ್ಲ ಹೇಗೆ ಕೇಳ್ತಾರೆ. ಈ BTS ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟ್ ಕೊಟ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಮುಂದಿನ ವೀಡಿಯೋಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಟೈಮ್ BTS ಮಾಡ್ತಾಯಿದ್ದೀವಿ. ಬೇಗ ರೆಡಿ ಆಗೋಣ. ಗಿಂಬಲ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ, ಆದರೆ ರೆಡಿ ಫಾರ್ ದ ಶೂಟ್. ಇವಾಗ ಇದು ಕ್ಯಾಲಿಬ್ರೇಟ್ ಮಾಡಿ, ಸ್ಟಡಿ ಮಾಡಿ, ಅಂದರೆ ಕ್ಯಾಲಿಬ್ರೇಟ್ ಆದಮೇಲೆ ಯೂಸ್ ಮಾಡೋಕ್ಕೆ ಸಾಧ್ಯ ಈ ಗಿಂಬಲ್ನ ನಾವು. ಯಾಕಂದರೆ ಅದು ತೋರಿಸುತ್ತೆ ನಮಗೆ ಕ್ಯಾಲಿಬ್ರೇಟ್ ಆಗ್ತಾಯಿದೆ. ಬನ್ನಿ. ಫೈನಲಿ ಗಿಂಬಲ್ ಸೆಟ್ ಮಾಡಿದ್ದೀನಿ. ಇವತ್ತು ಹೆಲಿಪ್ಯಾಡಲ್ಲಿ ಫೋಟೋ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಫೈನಲಿ ಗಿಂಬಲ್ ಫಿಕ್ಸ್ ಮಾಡಿದ್ದೀನಿ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಕಪಲ್ಸ್ ಬರ್ತಾ ಇದ್ದಾನೆ. ಬಿಸಿಲು ಅಂದರೆ ಉರಿ ಬಿಸಿಲು, ಅದಕ್ಕೋಸ್ಕರ ಇದೆಲ್ಲ ಫುಲ್ ಕವರ್ ಮಾಡ್ಕೊಂಡಿದ್ವಿ. ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ. ಇದೊಂಚೂರು ಕವರ್ ಮಾಡೋ, ಅದನ್ನು ಕವರ್ ಮಾಡ್ಕೊಂಡು ಬರ್ತಾಯಿದ್ವಿ. ಕಪಲ್ಸ್ ಬರ್ತಾ ಇದ್ದಾರೆ.
ಶೂಟ್ ಮಾಡಿ ವೀಡಿಯೋ ಮಾಡೋರು ತುಂಬ ಪಾಪ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ. ಬನ್ನಿ ಗಿಂಬಲ್ ಶೂಟ್ ಯಾವ ಥರ ಇದೆ ನೋಡೋಣ, ತೋರಿಸ್ತೀನಿ. ಹೋಗಿ ಮೇಡಮ್, ನೆಕ್ಸ್ಟ್ ಲೊಕೇಶನ್ ಹೋಗಿ ಇದಕ್ಕೆ ಸನ್ಸೆಟ್ ಕೋರೆ, ಅಲ್ಲಿ ಮುಗಿಸ್ಕೊಂಡು ರೆಸಾರ್ಟ್ಗೆ ಹೋಗೋಣ. ಅಪ್ಪ ಸದ್ಯ ಉರಿ ಬಿಸಿಲಲ್ಲಿ ಈ ಎಪಿಸೋಡ್ ನಾವು ಫುಲ್ ಫಿನಿಶ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಒಂದು ಫೋಟೋಗ್ರಫಿಲಿ ಎಷ್ಟು ಕಷ್ಟ ಇದೆ. ಕಷ್ಟ ಯಾರು ಕೇಳಲ್ಲ, ನಮ್ಮ ಔಟ್ಪುಟ್ ಹೇಗೆ ಬರುತ್ತೆ, ನಮ್ಮ ಪ್ಲ್ಯಾನ್ಸ್ ಎಲ್ಲ ಯಾವ ಥರ ಇರುತ್ತೆ, ಎಕ್ಸಿಕ್ಯೂಟ್ ಮಾಡ್ಕೊಂಡು ಕೆಲವರು ಮುಜುಗರ, ಕೆಲವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈ ಕಪಲ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಈ ಹೆಲಿಪ್ಯಾಡು ಮುಗಿಸಿದ್ವಿ. ಫಸ್ಟ್ ಲೊಕೇಶನ್ ಇದು. ಸೆಕೆಂಡ್ ಲೊಕೇಶನ್ ನಾವು ಸನ್ಸೆಟ್ ಕೋರೆ ಅಂತಿದೆ, ಅಲ್ಲಿಗೆ ಹೋಗ್ತೀವಿ. ಸೊ ಅಲ್ಲೇ ಯಾವ ಥರ ಕೆಲಸ ಮಾಡ್ತೀವಿ, ಡ್ರೋನು ಮತ್ತು ಇದೆಲ್ಲ ನೋಡಿ. ಇದು ನಾವು ಮಾಡ್ತಿರೋದು. ನಾನೇ ದೇವರಾಜ್. ಫೇಸ್ ತೋರ್ಸೋಣ ಅಂದರೆ ಬಿಸಿಲು ಸಿಕ್ಕಾಬಟ್ಟೆ. ಫೇಸ್ಗಿಂತ ಏನು ನಾವು ಹೇಗೆ ವರ್ಕ್ ಮಾಡ್ತೀವಿ, ಯಾವ ಥರ ಇರುತ್ತೆ ಯೂಟ್ಯೂಬ್ ಚಾನಲ್ ನೋಡಿ. ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಲು ಮುಂದಕ್ಕೆ ಬೆಳೆಯೋ ಥರ ನಿಮ್ಮ ಆಶೀರ್ವಾದ ಇರಬೇಕು. ಬನ್ನಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಥ್ಯಾಂಕ್ ಯು. ಬನ್ನಿ. ಆ ಕಡೆ ಫಿಲ್ಟರ್ನಾಗಿ ಸರ್, ಇಲ್ಲಿ ನೋಡಿ ಸರ್, ನಾನು ನೋಡಿ ಬೇಡ ನೋಡಿ. ಬನ್ನಿ ವಿನೋದ್, ಕಳಿಸಿ ಮೇಲೆ ಕಳಿಸಿ. ಓಡ್ ಬರುವಾಗ ಹಿಂಗೆ ಜಂಪ್ ಮಾಡಬೇಕು, ಜೋರ ಹಿಂಗೆ ಜಂಪ್ ಮಾಡಬೇಕು. ನೋಡಿದ್ರಲ್ಲ, ಕ್ಯಾಮ್ರಾ ಇನ್ನೂ ಫಿಟ್ ಮಾಡಿಲ್ಲ ಗಿಂಬಲ್ಗೆ. ಸೊ ಕಪಲ್ಸ್ ನಾನು ಕಳಿಸಿದ್ದೀನಿ. ಫುಲ್ ಟಾಪ್ ಶೂಟ್ ಮಾಡ್ತಾಯಿದ್ವಿ. ಇಲ್ಲಿ ಏನು ಓಪನ್ ಪ್ಲೇಸ್ ಇರುತ್ತೆ. ಫೋಟೋಗ್ರಫಿಗೆ ವಿಡಿಯೋಗ್ರಫಿಗೆ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್ನು. ಒಂದು ತೊಟ್ಟು ನೀರು ಕೂಡ ಸಿಗಲ್ಲ, ಎಲ್ಲ ನಾವು ಆಚೆಯಿಂದ ತರಬೇಕು. ಸೊ ಯಾರೆಲ್ಲ ನೀವೆಲ್ಲ ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕಂತಿದ್ರೆ ದೇವರಾಜ್ ಪಿಕ್ಚರ್ ಸ್ಟುಡಿಯೋಗೆ ಭೇಟಿ ಮಾಡಿ. ಎಲ್ಲ ಪ್ಯಾಕೇಜಸ್ಸು ಇರುತ್ತೆ ನಿಮಗೆ. 10,000ದಿಂದ 35,000ದವರೆಗೂ ಪ್ಯಾಕೇಜ್ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ. ಗೌನ್ಸು ನಮ್ಮ ಹತ್ರ ಇರುತ್ತೆ, ಮೇಕಪ್ಪು, ಹೇರ್ ಸ್ಟೈಲು, ಲೊಕೇಶನ್ನು, ರೆಸಾರ್ಟು ಎಲ್ಲ ನಿಮ್ಗೆ ಫ್ರೀ ಇರ್ತದೆ. ಮತ್ತು ಆಗ್ತಡ ಬಂದು ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋ ನಮ್ಮ ದೇವರಾಜ್ ಪಿಕ್ಚರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಹಾಕ್ತೀನಿ. ನೋಡಿ, ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಿಮ್ಮ ಒಪಿನಿಯನ್ನ ತಿಳಿಸಿ. ಇವತ್ತಿನ ಬ್ಲಾಗು, ಇವತ್ತಿನ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತಕ್ಕ ಮಟ್ಟ ಒಂದು ಸಣ್ಣ ಪ್ರಯತ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಅಭಿಪ್ರಾಯನ ತಿಳಿಸಿ.